Welcome to Patakal English Academy and Banshankari English Academy. Friends, ಇವತ್ತು ಪಿ ಯು ಸಿ ಸೆಕೆಂಡ್ ಇಯರ್ದು ಕ್ವಶನ್ ನಂಬರ್ 31B ಇರ್ತದಲ್ಲ, ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ವಿತ್ ಲಿಂಕರ್ಸ್ ಅಂಥೇಳಿ ಆ ಕ್ವಶನನ್ನು ಬಿಡಿಸ್ಕೊಡ್ತೀನಿ. ಇವೆಲ್ಲ ಕ್ವಶನ್ಸ್ಗಳು 2025ದಲ್ಲಿ ಬಿಟ್ಟಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ನಿಂದ ಸೆಲೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಇವ್ರೆ. ಇದ್ರ ಬಗ್ಗೆ ಏನೋ ಒಂದಿಷ್ಟು ಕೊಟ್ಟಾರ, ನೋಡೋಣ ಬನ್ನಿ. This question item can be either textual or non-textual. Okay, sir. But the linkers that are tested here are to be from the course book or the workbook only. ಅಂದ್ರೆ ಇಲ್ಲಿ ತೊಗೊಂಡಿರುವಂಥ ಸಿಚುವೇಶನ್ಸ್ ಏನದವಲ್ಲ, ಎಕ್ಸಾಂಪಲ್ಸ್ ಟೆಕ್ಸ್ಟ್ ಬುಕ್ ನಂದು ಇದ್ದಿರ್ಬೋದು ಅಥವಾ ಹೊರಗಿಂದಾದರೂ ಇರ್ಬೋದು. ಆದರೆ ಏನು ಲಿಂಕರ್ಸ್ಗಳು ಕೊಟ್ಟರಲ್ಲ ಬಾಕ್ಸ್ನೊಳಗೆ, ಇಲ್ಲಿ ಬ್ರ್ಯಾಕೆಟ್ನೊಳಗೆ, ಆ ಲಿಂಕರ್ಸ್ಗಳು ಮಾತ್ರ ನಮ್ಮ ಲೆಸನ್ದಲ್ಲಿ ಅಂದರೆ ಕೋರ್ಸ್ ಬುಕ್ನಾಗಾರ ಬಂದಿರ್ತಾವ, ಇಲ್ಲ ವರ್ಕ್ ಬುಕ್ನಾಗಾರ ಇರ್ತಾವ. ಓಕೆ, ಬರೇ ನೋಡೋಣ. ಒಂದು ಈ 31Bಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ನು ಲಿಂಕರ್ದಿಂದ ತುಂಬುವಂಥ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡಬೇಕಾದ್ರೆ ಮೊದಲು ಏನು ಮಾಡ್ಕೋಬೇಕು, ಪ್ಯಾರಾಗ್ರಾಫ್ ನೋಡ್ಕೋಬೇಕ್ರಿ. ನಂತರ ಕಂಜಂಕ್ಷನ್ಸ್ಗಳ ಮೀನಿಂಗು ಗೊತ್ತು ಮಾಡ್ಕೋಬೇಕು. ಆನಂತರ ನಾವು ತುಂಬ ಪ್ರಯತ್ನ ಮಾಡಬೇಕು. ಆನ್ಸರ್ ಬರೀ ರೀತಿ ಹೆಂಗಂತಂದ್ರೆ ಪ್ಯಾರಾಗ್ರಾಫ್ ಬರ್ಕೋಬೇಕ್ರಿ, ತುಂಬಬೇಕಾದಂಥದ್ದನ್ನು ತುಂಬಬೇಕು, ಅದನ್ನು ಪೆನ್ಸಿಲಲ್ಲೇ ದಪ್ಪವಾಗಿ ಅಂಡರ್ಲೈನ್ ಮಾಡಬೇಕು, CD ಪ್ಯಾರಾಗ್ರಾಫ್ ಬರಿಬೇಕು. ಬರೀ ಲಿಂಕರ್ಸ್ಗಳನ್ನ ಮಾತು ಬರೆದ್ರೆ ಮಾರ್ಕ್ಸು ಕೊಡಲಿಕ್ಕಿಲ್ಲ. ಓಕೆ, ರೈಟಾಗಿ ಕ್ವಶನ್ ನಂಬರ್ ಹಾಕ್ರಿ, ಆನ್ಸರ್ ನಂಬರ್ 31B ಅಂಥೇಳಿ ಹಾಕಿ ಈ ಪ್ಯಾರಾಗ್ರಾಫ್ ಬರೀರಿ. ಇಲ್ಲೇನು ತುಂಬಬೇಕಂತ ತುಂಬಿ ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡಿರಿ. ಬಟ್ ಇಲ್ಲಿರ್ತಲ್ಲ ಬ್ರ್ಯಾಕೆಟ್ನಾಗ ಕೊಟ್ಟಿರ್ತಾರೆ ಕೆಳಗೆ, ಇದನ್ನು ಆನ್ಸರ್ಗಳು ಬರಿಬೇಡ್ರಿ, ಸರಿನಾ? ಇದನ್ನು ಪ್ಯಾರಾಗ್ರಾಫ್ ಬರಿಬೇಕ್ರಿ. ಪ್ಯಾರಾಗ್ರಾಫ್ ಬರದೇ ಲಿಂಕರ್ಸ್ಗಳನ್ನ ತುಂಬಬೇಕಾಗ್ತೈತಿ. ಪೆನ್ಸಿಲಲ್ಲೇ ಹೈಲೈಟ್ ಮಾಡಿರಿ, ಅಂಡರ್ಲೈನ್ ಮಾಡಿ. ಇದನ್ನು ತುಂಬಬೇಕಾಯ್ತು ಅಂದ್ರೆ ಫಸ್ಟ್ ಈ ಪ್ಯಾರಾಗ್ರಾಫ್ ಅರ್ಥ ಆಗಬೇಕು, ನೆಕ್ಸ್ಟ್ ಕಂಜಂಕ್ಷನ್ಸ್ ಅರ್ಥ ಆಗಬೇಕು. ಎರಡೂ ಅರ್ಥ ಆದರೆ ಮಾತ್ರ ಮಾಡ್ಲಿಕ್ಕೆ ಬರ್ತೈತಿ. ಮೊದಲು ನಿಮ್ಮ ಕಂಜಂಕ್ಷನ್ಗಳು ಪರಿಚಯ ಮಾಡಿ ಕೊಡ್ತೀನಿ. ನನ್ನ ಸ್ಟೈಲ್ ಇದು. ಆ್ಯಂಡ್ ಅಂತ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಇನ್ಫಾರ್ಮೇಷನ್ ಅಡಿಷನ್ ಮಾಡೋಕೆ. ಒಂದೇನೋ ಹೇಳ್ತೀವಿ, ಕೌ ಈಸ್ ಎ ವೆರಿ ಗುಡ್ ಎನಿಮಲ್ ಆ್ಯಂಡ್ ಇಟ್ ಗಿವ್ಸ್ ಅಸ್ ಮಿಲ್ಕ್, ಹಿಂಗತ್ತಾರೆ. ಬಟ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಅಪೋಸಿಟ್ಗಳನ್ನು ಜೋಡಿಸುವಾಗ್ರೆ. ಶೀಲಾ ಈಸ್ ವಾಯ್ಸ್ ಬಟ್ ಹರ್ ಸಿಸ್ಟರ್ ಈಸ್ ಡಲ್, ಹಿಂಗೆ. ಆ್ಯಸ್ ಅ ರಿಸಲ್ಟ್ ಯಾವಾಗ ಯೂಸ್ ಮಾಡ್ತೀವಿ, ಅದರ ಪರಿಣಾಮವಾಗಿ ಹೀ ಡಸ್ ಯೋಗಾಸನ ಎವ್ರಿ ಡೇ, ಆ್ಯಸ್ ಅ ರಿಸಲ್ಟ್ ಹೀ ಲುಕ್ಸ್ ಯಂಗ್ ಆ್ಯಂಡ್ ಲಿವ್ಸ್ ಲಾಂಗ್, ಹಿಂಗೆ. ಇವನ್ ದೋ ಅಂತಂದ್ರೆ ಏನು, ಕಾಸ್ ಆ್ಯಂಡ್ ಅಪೋಸಿಟ್ ಎಫೆಕ್ಟ್. ಇವನ್ ದೋ ಯುವರ್ ಹೌಸ್ ಈಸ್ ಸ್ಮಾಲ್ ಇಟ್ ಈಸ್ ಬ್ಯೂಟಿಫುಲ್ಲು, ಹಿಂಗತೆ ಬರಿಬೇಕಾಗ್ತದೆ ರೀ. ಓಕೆ, ಬರೀ ನೋಡೋಣ. ಮ್ಯಾನ್ ಈಸ್ ಆ್ಯನ್ ಇನ್ಸಪರೇಬಲ್ ಪಾರ್ಟ್ ಆಫ್ ಎನ್ವಿರಾನ್ಮೆಂಟ್ ಡ್ಯಾಶ್ ಹಿ ಈಸ್ ಎಕ್ಸ್ಪ್ಲಾಯ್ಟಿಂಗ್. ಬಟ್ ಬರ್ತೈತಿ, ನನಗೆ ಅನಿಸಿದ ಮಟ್ಟಿಗೆ ಅಂದ್ರೆ ಇಲ್ಲ, ಬಟ್ ಬರ್ತೈತಿ, ಬಟ್ ಅದ್ರ ಕರೆಕ್ಟ್ ಆಗ್ತೈತಿ. ಇದನ್ನು ಫಸ್ಟ್ ಹಾಕ್ಬಿಡ್ರಿ. ಬಟ್ ಮ್ಯಾನ್ ಈಸ್ ಇನ್ಸಪರೇಬಲ್ ಪಾರ್ಟ್ ಆಫ್ ಎನ್ವಿರಾನ್ಮೆಂಟ್, ಬಟ್ ಗೊತ್ತಿಲ್ಲ ಪಾಪ ಅವನಿಗೆ. ಹಿ ಈಸ್ ಎಕ್ಸ್ಪ್ಲಾಯ್ಟಿಂಗ್ ಆ್ಯಂಡ್ ಮಿಸ್ಯೂಸಿಂಗ್, ಇಲ್ಲಿ ಆ್ಯಂಡ್ ಹಾಕ್ಬಿಡ್ರಿ. ಹಿ ಈಸ್ ಎಕ್ಸ್ಪ್ಲಾಯ್ಟಿಂಗ್ ಆ್ಯಂಡ್ ಮಿಸ್ಯೂಸಿಂಗ್ ದ ಎನ್ವಿರಾನ್ಮೆಂಟ್. ಆ್ಯಸ್ ಅ ರಿಸಲ್ಟ್ ಎನ್ವಿರಾನ್ಮೆಂಟ್ ಈಸ್ ಅಂಡರ್ ಡಿಸ್ಟ್ರೆಸ್, ಇದು 3 ಹಾಕ್ರಿ. ಅದರ ಪರಿಣಾಮವಾಗಿ ಕೆಟ್ಟ ಸ್ಥಿತಿಯಲ್ಲಿದೆ ಎನ್ವಿರಾನ್ಮೆಂಟ್. ಈವನ್ ದೋ ಎನ್ವಿರಾನ್ಮೆಂಟ್ ಈಸ್ ಗಿವಿಂಗ್ ಮೆನಿ ಡಿಸ್ಟ್ರೆಸ್ ಕಾಲ್ಸ್, ಹಿ ಕಂಟಿನ್ಯೂಸ್ ಟು ನೆಗ್ಲೆಕ್ಟ್ ದೆಮ್ ವಿಲ್ಲಿಂಗ್ಲಿ. ಆದಾಗ್ಯೂ ಎನ್ವಿರಾನ್ಮೆಂಟ್ ಎಚ್ಚರಿಕೆ ಗಂಟೆ ಕೊಟ್ಟಾಗ್ಯೂ ಸಹಿತ ಸಾಕಷ್ಟು ಪ್ರಾಬ್ಲಮ್ಸ್ ಸಿಂಪ್ಟಮ್ಸ್ ತೋರಿಸ್ತೈತಿ. ಆದಾಗ್ಯೂ ಸಹಿತ ಇಚ್ಛಾಪೂರ್ವಕ ಮನುಷ್ಯ ಡಿಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದನ್ನು ಕಂಟಿನ್ಯೂ ಮಾಡೋಣ. ಇದು ನಂಬರ್ 4 ಮೀನಿಂಗ್ ಆಯಿತು. ಕಲಾಸ್. ಬಾರೆ ನೆಕ್ಸ್ಟ್. ನಂಬರ್ 2, ಲಿಟ್ರೇಚರ್ ಈಸ್ ಎ ಡ್ರೀಮ್. ಇದು ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಬೋರೆಸ್ ಅವರ್ ಲೆಸನ್, ಜಾರ್ಜ್ ಎಲಿಫ್ಯಾನೋ. ಲಿಟ್ರೇಚರ್ ಈಸ್ ಎ ಡ್ರೀಮ್, ಇದನ್ನು ಮೀನಿಂಗ್ ನೋಡ್ತೀರಿ. ಇಫ್ ಅಂದ್ರೆ ಕಂಡೀಷನಲ್ ಇದು. ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್.
ಇಫ್ ಯು ಲವ್ ಹಿಮ್ ಹೀ ಲವ್ಸ್ ಯು ಬ್ಯಾಕ್ ಹಿಂಗತ್ತಾರೆ. ಇಫ್ ಯು ಲವ್ ಹಿಮ್ ಹೀ ಲವ್ಸ್ ಯು ಬ್ಯಾಕ್ ಕರೆಕ್ಟ್ ಅದ್ರ. ಬಟ್ ಅಂದರೆ ಹೇಳಿನಲ್ಲಿ ನಿಮಗ್ರೆ, ಬಟ್ ಅಂದರೆ ಯಾವಾಗ ಬಟ್ ಯೂಸ್ ಮಾಡ್ತೀವಿ ಅಂತಂದರೆ ಅಪೋಸಿಟ್ ಥಾಟ್ಸ್. ಶಿ ಈಸ್ ವೈಸ್ ಬಟ್ ಹರ್ ಸಿಸ್ಟರ್ ಈಸ್ ಡಲ್. ಬಟ್ ದೇರ್ ಫೋರ್ ಇಲ್ಲಿ ಆ್ಯಸ್ ಅ ರಿಸಲ್ಟ್ ಮೀನಿಂಗ್ ಕೊಡ್ತೈತೆ. ದೇರ್ ಫೋರ್ ಹಿ ವರ್ಕ್ಸ್ ಹಾರ್ಡ್, ದೇರ್ ಫೋರ್ ಹಿ ಈಸ್ ವೈಸ್, ಹಿ ಗೆಟ್ಸ್ ರ್ಯಾಂಕ್. ಆ್ಯಂಡ್ ಇನ್ಫಾರ್ಮೇಷನ್ ಅಡಿಷನ್ ಮಾಡೋಕ್ಕಂತ ಹೇಳಿ ನಿಮ್ಗೆ ನಾನು. ಬರ್ರಿ, ಲಿಟ್ರೇಚರ್ ಈಸ್ ಎ ಡ್ರೀಮ್, ಅವರ್ ಪಾಸ್ಟ್ ಈಸ್ ನಥಿಂಗ್ ಬಟ್. ಇಲ್ಲಿ ಆಟೋಮೆಟಿಕಲಿ ಬಟ್ ಬರ್ತದೆ, ಭಾಳ ಬಾಯಿಗೆ ತುಟಿಗೆ ಬಂದುಬಿಡ್ತದೆ ಬಟ್ ಅಂತ. ನಥಿಂಗ್ ಬಟ್ ಅಂತಾರಲ್ಲ, ನಥಿಂಗ್ ಬಟ್. ಅವರ್ ಪಾಸ್ಟ್ ಈಸ್ ನಥಿಂಗ್ ಬಟ್ ಎ ಸೀಕ್ವೆನ್ಸ್ ಆಫ್ ಡ್ರೀಮ್ಸ್. ದರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಡ್ರೀಮ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಅಂತ ಬಂತು, ಆ್ಯಂಡ್ ಬರಬೇಕು. ಡ್ರೀಮಿಂಗ್ ಆ್ಯಂಡ್ ರಿಮೆಂಬರಿಂಗ್ ಇದಕ್ಕೆ ಆ್ಯಂಡ್ ಹಾಕಿ. ಡ್ರೀಮಿಂಗ್ ಆ್ಯಂಡ್ ರಿಮೆಂಬರಿಂಗ್ ದ ಪಾಸ್ಟ್. Books are the great memories of all centuries. So ಅಂತ ಐತೆ ಅಂದರೆ ದೇರ್ ಫೋರ್ ಅಂತ ಐತಿ. ದೇರ್ ಫೋರ್ ದೇರ್ ಫಂಕ್ಷನ್ ಈಸ್ ಇರ್ರಿಪ್ಲೇಸೇಬಲ್. ಅದಲ್ಲ. ಇಫ್ ಬುಕ್ಸ್ ಡಿಸ್ಅಪಿಯರ್, ಲಾಸ್ಟ್ ಆಗ್ತದೆ. ಮೀನಿಂಗ್ ಆಗ್ಬೇಕ್ರಿ ಮತ್ತೆ ನಿಮಗೆ. ಲಿಟ್ರೇಚರ್ ಈಸ್ ಅ ಡ್ರೀಮ್, ಅವರ್ ಪಾಸ್ಟ್ ಈಸ್ ನಥಿಂಗ್ ಬಟ್, ಬೇರೆ ಏನೂ ಅಲ್ಲ, ಸೀಕ್ವೆನ್ಸ್ ಆಫ್ ಡ್ರೀಮ್ಸ್. ದರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಡ್ರೀಮ್ಸ್ ಆ್ಯಂಡ್ ರಿಮೆಂಬರಿಂಗ್, ಮಧ್ಯದಲ್ಲಿ ವ್ಯತ್ಯಾಸನೇ ಇಲ್ಲ. ಬುಕ್ಸ್ ಆರ್ ಗ್ರೇಟ್ ಮೆಮೊರೀಸ್ ಆಫ್ ಆಲ್ ಸೆಂಚುರೀಸ್. ಹಾಗಾಗಿ ದೇರ್ ಮೆಮೊರೀಸ್ ಅವನ್ನ ಹಾಳು ಮಾಡಿದ್ರೆ ಹೆಂಗಾಗ್ತದೆ. ದೇರ್ ಫಂಕ್ಷನ್ ಈಸ್ ಇರ್ರಿಪ್ಲೇಸಬಲ್. ಒಂದು ವೇಳೆ ಬುಕ್ಸ್ಗಳು ಡಿಸಪಿಯರ್ ಆದರೆ, ಇಫ್ ಬುಕ್ಸ್ ಡಿಸಪಿಯರ್, ಒಂದು ವೇಳೆ ಡಿಸಪಿಯರ್ ಆದರೆ ಹಿಸ್ಟ್ರಿನೇ ಡಿಸಪಿಯರ್ ಆಗ್ತತಿ, ಜ್ಞಾನೇ ಡಿಸಪಿಯರ್ ಆಗ್ತಾನ. ನಂಬರ್ 3 ಪೀಪಲ್. ಇದು ಲಿಂಕರ್ಸ್ ಹೇಳ್ತೀನಿ ಮೊದಲು, ಕಂಜಂಕ್ಷನ್ಸ್. ದೆನ್ ಅಂದ್ರೆ ಒಂದು ಏನಾದರೂ ಕೆಲಸ ಮಾಡಿ ನಂತರ ಇದನ್ನು ಮಾಡ್ತೀನಿ ಅಂತೀವಲ್ಲ. ವಿ ಬ್ರಷ್ ಅವರ್ ಟೀತ್ ಆ್ಯಂಡ್ ದೆನ್ ವಿ ಗೆಟ್ ಅವರ್ ಬಾತ್. ಇದು ದೆನ್. ಬಿಕಾಸ್ ಅಂದರೆ ಕಾಸ್ ಅನ್ನೋ ಕಂಜಂಕ್ಷನ್, ಕಾಸ್. ಬಿಕಾಸ್ ಹಿ ವರ್ಕ್ಸ್, ಶಿ ಗಾಟ್ ರ್ಯಾಂಕ್ ಬಿಕಾಸ್ ಇಫೆಕ್ಟ್ ಆ್ಯಂಡ್ ಕಾಸ್ ಇದು. She got rank because she worked hard. If ಅದರ ಕಂಡೀಷನಲ್. ಮೋರವರ್ ಅಂದ್ರೆ ಇನ್ ಅಡಿಷನ್ ಟು ದ್ಯಾಟ್. ಅದಲ್ಲದೆ ಇನ್ನೂ ಒಂದು ಉತ್ತಮ ಪಾಯಿಂಟ್ ಏನಂದ್ರೆ, ಹೌದಲ್ಲ ಹೆಂಗತ್ತೆ ಇದು ಹೇಳೇನು. ಮೋರವರ್ ಅಂದ್ರೆ ಒಬ್ಬರು ಯಾರಿಗೆ ನಿಮ್ಮ ಶಾಲೆ ಕಾಲೇಜದ್ದು GS ಮಾಡಬೇಕಾಗಿದೆ, ಒಬ್ಬರು ಯಾರು ಮಹೇಶ್ ಅನ್ನುವಂಥ ಮಾಡ್ಬೇಕಂತಾರ ಎಲ್ಲರೂ. ಮಹೇಶ ಒಳ್ಳೆ ಹುಡುಗದನ, ಮತ್ತು ಆಮೇಲೆ ಏನಂದರೆ ಒಬಿಡೆಂಟ್ ಅದನ, ಮತ್ತು ಆಮೇಲೆ ವೈಸ್ ಅದನ. ಮೋರವರ್ ಕಾಲೇಜ್ ಬಗ್ಗೆ ಬಹಳ ಕಾಳಜಿ ಇದೆ ಆತನಿಗೆ, ನಮ್ಮ ಕಾಲೇಜು ಅನ್ನುವಂಥದ್ದು ಹಿಂಗತ್ತೆ ಅನ್ನುವಂಗೆ ಮೋರವರ್ ಯೂಸ್ ಮಾಡ್ತೇವೆ. ಬರ್ರಿ ನೋಡೋಣ. ಪೀಪಲ್ ಹೂ ಲಿವ್ ಇನ್ ಓವರ್ ಕ್ರೌಡೆಡ್ ಸಿಟೀಸ್ ಹ್ಯಾವ್ ಟು ರೆಸ್ಪೆಕ್ಟ್ ಎವ್ರಿ ಒನ್ಸ್ ಸಿವಿಲ್ ರೈಟ್ಸ್. ಇದು ಜಪಾನ್ ಆ್ಯಂಡ್ ಬ್ರೆಜಿಲ್, ಜಾರ್ಜ್ ಮೆಕೇಜ್ ಅವ್ರ ಲೆಸನ್ ಇದು. ಒನ್ ನೀಡ್ಸ್ ಟು ರೆಸ್ಪೆಕ್ಟ್ civil rights because they ensure comfortable living to all. Because ಮಾಡ್ರೆ ಬೆಸ್ಟ್ ಆಗ್ತದೆ. ಇಲ್ಲಿ ಏನು ಮಾಡಬೇಕು? ಪೀಪಲ್ ಹೂ ಲಿವ್ ಇನ್ ಓವರ್ ಕ್ರೌಡೆಡ್ ಸಿಟೀಸ್ ಹ್ಯಾವ್ ಟು ರೆಸ್ಪೆಕ್ಟ್ ಎವ್ರಿ ಒನ್ಸ್ ಸಿವಿಲ್ ರೈಟ್ಸ್. ಒಬ್ಬರೊಬ್ಬರು ರೆಸ್ಪೆಕ್ಟ್ ಮಾಡಬೇಕು. ನಮ್ಮ ಸಿವಿಲ್ ರೈಟ್ಸ್ ಇರ್ತಾವೆ, ಏನೋ ಪ್ರೈವಸಿ ಇರ್ತದೆ. ಅಂದ್ರೆ ಜಪಾನ್ದೊಳಗೆ ಐತಲ್ಲ ಅದು. ಒಬ್ಬರು ಇನ್ನೊಬ್ಬರ ಪ್ರೈವೇಸಿನ ರೆಸ್ಪೆಕ್ಟ್ ಮಾಡಬೇಕು, ಅವರು ನಮ್ಮ ಪ್ರೈವೇಸಿ ರೆಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಒನ್ ನೀಡ್ಸ್ ಟು ರೆಸ್ಪೆಕ್ಟ್ ಸಿವಿಲ್ ರೈಟ್ಸ್. ಯಾಕೆ ಮಾಡಬೇಕು ಅಂತಂದರೆ, ಬಿಕಾಸ್ ದೇ ಎನ್ಶ್ಯೂರ್ ಕಂಫರ್ಟೇಬಲ್ ಲಿವಿಂಗ್ ಟು ಆಲ್. ನಾನು ನಿನ್ನ ಸಿವಿಲ್ ರೈಟ್ಸನ್ನು ರೆಸ್ಪೆಕ್ಟ್ ಮಾಡಿದ್ರೆ ನಿಂದು ಲೈಫ್ ಕಂಫರ್ಟೇಬಲ್ ಇರ್ತದೆ, ನಂದು ಲೈಫ್ ಕಂಫರ್ಟೇಬಲ್ ಇರ್ತೈತಿ. ಹಾಗಾಗಿ ಅದನ್ನು ಮಾಡಬೇಕು ಅಂಥೇಳಿ. ನೆಕ್ಸ್ಟ್ ಏನದಲ್ರಿ, ಡ್ಯಾಶ್ ಎವ್ರಿ ಒನ್ ಆನರ್ಸ್ ಈಚ್ ಅದರ್ಸ್ ರೈಟ್ಸ್ ಇಫ್ ಹಾಕ್ಬಿಟ್ರೆ ಒಬ್ಬರು ಇನ್ನೊಬ್ಬರ ಇದು ಏನಾಗ್ತದೆ, ಇಲ್ಲೊಂದು ಬಿಟ್ಟು ಬಂದೆ ನಾನು, ಸಾರಿ. ಎಸ್, ಪೀಪಲ್ ಹೂ ಲಿವ್ ಇನ್ ಓವರ್ ಕ್ರೌಡೆಡ್ ಸಿಟೀಸ್ ಹ್ಯಾವ್ ಟು ರೆಸ್ಪೆಕ್ಟ್ ಎವ್ರಿ ಒನ್ಸ್ ಸಿವಿಲ್ ರೈಟ್ಸ್. ಒನ್ ನೀಡ್ಸ್ ಟು ರೆಸ್ಪೆಕ್ಟ್ ದ ಸಿವಿಲ್ ರೈಟ್ಸ್ ಬಿಕಾಸ್ ಮಾಡೋದು ದೇ ಎನ್ಶ್ಯೂರ್ ಕಂಫರ್ಟೇಬಲ್ ಲಿವಿಂಗ್ ಟು ಆಲ್. ಮೋರ್ ಓವರ್ ಅದಲ್ಲದೆ ಇದನ್ನು ಎರಡು ಅಂತ ಹಾಕ್ರಿ.
ಅಷ್ಟೇ ಅಲ್ಲದೆ ಏನಾಗ್ತದೆ, ರೆಸ್ಪೆಕ್ಟಿಂಗ್ ಸಿವಿಲ್ ರೈಟ್ಸ್ ಎನ್ಶೋರ್ಸ್ ಎ ಹೆಲ್ದಿ ಎನ್ವಿರಾನ್ಮೆಂಟ್. ನಾನು ಹ್ಯಾಪಿ ಇರ್ತೀನಿ, ನೀನು ಹ್ಯಾಪಿ ಇರ್ತಿ, ಹೆಚ್ಚಾಗಿ ಇದಕ್ಕಿಂತ ಹೆಚ್ಚಾಗಿ ಇಡೀ ಸಮಾಜವೇ ಹ್ಯಾಪಿಯಾಗಿರ್ತದೆ. ಇಫ್ ಎವ್ರಿ ಒನ್ ಆನರ್ಸ್ ಈಚ್ ಅದರ್ಸ್ ರೈಟ್ಸ್, ಇಲ್ಲಿ ಇಫ್ ಹಾಕ್ರಿ, ಪ್ರತಿಯೊಬ್ಬರು ಇನ್ನೊಬ್ಬರ ಒಂದು ರೈಟ್ಸನ್ನು ಗೌರವಿಸಿದರೆ ದೆನ್ ಆಗ ಏನಾಗ್ತದೆ, ಇದನ್ನು ನಾಕ್ ಮಾಡಿಬಿಡ್ರಿ. ದೆನ್ ಏನಾಗ್ತೈತಿ, ಸಿಟೀಸ್ ಬಿಕಮ್ ಹೆವನ್ಲಿ ಬಾಡೀಸ್ ಫಾರ್ ದೇರ್ ಸಿಟಿಜನ್ಸ್. ನಗರಗಳು ಸ್ವರ್ಗಗಳಾಗ್ತಾವು ಅಂಥೇಳಿ. ಯಾವಾಗಂದ್ರೆ ಕಂಡೀಷನ್ನು, ಪ್ರತಿಯೊಬ್ಬನು ಇನ್ನೊಬ್ಬನ ಸಿವಿಲ್ ರೈಟ್ಸನ್ನು ರೆಸ್ಪೆಕ್ಟ್ ಮಾಡಿದರೆ. ನೆಕ್ಸ್ಟ್, ಇದು ಸ್ವಲ್ಪ ಮಿಕ್ಸ್ ಮಾಡ್ಯಾರ ಇದರೊಳಗಡೆ. ಜಪಾನ್ ಬ್ರೆಜಿಲ್ ಎಕ್ಸಾಕ್ಟ್ಲಿ ಹಿಂಗೆ ಬಂದಿಲ್ಲ, ಸ್ವಲ್ಪ ಮಿಕ್ಸ್ ಮಾಡ್ಯಾರ. 4th ಕ್ವಶನ್ನು, ಇದು ದ ವೋಟರ್ ಲೆಸನ್ ಚಿನ್ವಾ ಅಚ್ಬೆ ಅವರದು. ರೂಪ್ಸ್ ಹಾರ್ಟ್ ನಿಯರ್ಲಿ ಫ್ಲೂ ಔಟ್ ವೆನ್ ಬರ್ತದ್ರಿ. ಇದು ಮೀನಿಂಗ್ ಹೇಳ್ತೇನೆ ಫಸ್ಟ್. ಹೆನ್ಸ್ ಅಂದರೆ ದೇರ್ ಫೋರ್ ಅಂದಂಗ್ರಿ, ಅದು ದೇರ್ ಫೋರ್ ಹ್ಯಾನ್ಸ್, ದೇರ್ ಫೋರ್ ಲೆಟರ್ ರೈಟಿಂಗ್ ಬರಿತೀವಲ್ಲ, ದೇರ್ ಫೋರ್. ಹೆಣ್ ಅಂದರೆ ಟೆಂಪೋರಲ್, ಇದು ದೇರ್ ಫೋರ್, ಇದು ಕಾಸ್ ಆ್ಯಂಡ್ ಎಫೆಕ್ಟ್. ಇದು ದೇರ್ ಫೋರ್ ಕಾಸ್ ಆ್ಯಂಡ್ ಎಫೆಕ್ಟ್. ಹಿ ವರ್ಕ್ಸ್ ಹಾರ್ಡ್ ಹೆನ್ಸ್ ಹಿ ಗೆಟ್ಸ್ ರ್ಯಾಂಕ್. ಸೊ ದೇರ್ ಫೋರ್ ಆ್ಯಸ್ ಅ ರಿಸಲ್ಟ್, ಇವೆಲ್ಲ ಒಂದೇ ಮೀನಿಂಗ್ ರೀ. ಹೆಣ್ ಅಂದರೆ ಟೆಂಪೋರಲ್, ಆಗ. ಹವೆವರ್ ಅಂತಂದ್ರೆ ಒಂಥರ ದೋ ಇದ್ದಂಗೆ, ನನ್ನ ಕಡೆ ದುಡ್ಡಿಲ್ಲ, ಹವೆವರ್ ನಾನು ದೀಪಾವಳಿ ಹಬ್ಬಕ್ಕೆ ಬಟ್ಟೆ ತೊಗೊಳ್ಬೇಕಾಗಿದೆ, ನಿಲ್ಸಕ್ಕೆ ಬರೋದಿಲ್ಲ, ಯಾರೋ ಫ್ರೆಂಡ್ ಕಡೆ ಇಸ್ಕೊತೀನಿ ಅಂತ. ಹವೆವರ್ ಹಿಂಗತ್ತಾರೆ. ನನ್ನ ಕೆಲಸ ಭಾಳ ಇದೆ ಇವತ್ತು, ಹವೆವರ್ ನಾನು ಡ್ಯೂಟಿಗೆ ಹೋಗಲೇಬೇಕು, ಯಾಕಂದರೆ ಒಂದು ಟೆಸ್ಟ್ ಕಂಡಕ್ಟ್ ಮಾಡೀನಿ ಹುಡುಗರಿಗೆ. ಹವೆವರ್ ಯಾಸ್ ಅಂದ್ರೆ ಬಿಕಾಸ್ ರೀ, ಹೆಣ್ಣು ಅಂತ ಮೀನಿಂಗ್ ಕೊಡ್ತೈತಿ, ಬಿಕಾಸ್ ಅಂತ ಮೀನಿಂಗ್ ಕೊಡ್ತೈತಿ, ನೋಡ್ಕೊಂಡು ಮಾಡಬೇಕು. ರೂಪ್ಸ್ ಹಾರ್ಟ್ ನಿಯರ್ಲಿ ಫ್ಲೂ ಔಟ್ ಹೆಣ್ಣು ಹಾಕ್ಬಿಟ್ರೆ ಬೆಸ್ಟ್ ಆಗುತ್ತೆ. ಇದು ಹೆಣ್ಣು ಹಿ ಸಾ ದ ಇ, ಅದು ಲೆಸನ್ ಓದಿದ್ಮೇಲೆ ಗೊತ್ತಾಗ್ತೈತಿ ನಿಮ್ಗೆ. ಈ ದೇವತೆ ನೋಡಿದಾಗ ಅವನ ಹೃದಯನ ಒಡೆದಂದಂಗೆ ಆಯಿತು. ಬಿಕಾಸ್ ಯಾಕಂದರೆ ಇದು ತೋರಿ ಆ್ಯಸ್, ಯಾಕೆ ಹಂಗಾಯಿತು ಅಂದರೆ ಹಿ ನ್ಯೂ ದ ಫೇಮ್ ಆಫ್ ಎಂಬಂಟ ವೆಲ್. ಎಂಬಂಟ ಊರಿನ ಈ ದೇವತೆಯ ಆ ಶಕ್ತಿ ಬಗ್ಗೆ ಅವನಿಗೆ ಗೊತ್ತಿತ್ತು. ಯಪ್ಪ, ಇದನ್ನು ತೊಗೊಂಡು ಬಂದಿರಲ್ಲ, ಇದನ್ನು ಮುಟ್ಟ ಹೆಂಗೆ ನಾನು ಓತ್ ಮಾಡಬೇಕು ಅಂಥೇಳಿ ಭಯ ಆಯ್ತು. ಹೌದಲ್ಲ? ಎಸ್. ಹವೆವರ್ ಇಷ್ಟಾದ್ರೂ ಸಹಿತ ಇದು ಮೋರ್ ಹಾಕ್ರಿ. ಅಷ್ಟು ದೊಡ್ಡ ದೇವತೆ ಅದನ್ನು ತಂದ್ರೂ ಇವ ಸ್ವಲ್ಪ ಹವೆವರ್ ಹಿ ವಾಸ್ ಸರ್ಟನ್, ಅವನಿಗೆ ಖಾತ್ರಿ ಇತ್ತು. ಹಿ ವಾಸ್ ಸರ್ಟನ್ ದಟ್ ಎ ಸಿಂಗಲ್ ವೋಟ್ ವುಡ್ ನಾಟ್ ಡಿಫೀಟ್ ಮಾರ್ಕಸ್. ತಂದೊಂದು ಒಟ್ಟು ಮಾರ್ಕಸ್ ಕೊಡ್ಲಿಕ್ಕೆ ಏನಾಯ್ತು, ಮಡುಕ ಏನು ಗೆಲ್ತಾನೇನೋ, ಮಾರ್ಕಸ್ನೇ ಗೆಲ್ತಾನ. ಎಸ್. ಹವೆವರ್ he was certain sure that a single vote of his would not defeat Marcus. Therefore, hence, ಇಲ್ಲಿ ಹಾಕ್ರಿ, hence, ಹಾಗಾಗಿ he agreed to swear on the E. ಲೆಸನ್ನ ನಿಮ್ಗೆ ಓದಿದ ನಂತರ ಇದು ಇನ್ನೂ ಹೆಚ್ಚು ಕ್ಲಿಯರ್ ಆಗ್ತದೆ. ಲೆಸನ್ ಓದಿದ ನಂತರ ಹೊಳ್ಳಿ ನೋಡ್ಕೊಡ್ರಿ ವಿಡಿಯೋ ಒಂದ್ಸಲ, ನೀವೇನಾದರೂ ಮೊದಲು ವಿಡಿಯೋ ನೋಡ್ತಾ ಇದ್ದಿದ್ದರೆ. ಲೆಸನ್ ಸರ್ ನಿಮ್ಮ ಲೆಕ್ಚರರ್ಸ್ ಲೆಸನ್ಸನ್ನು ಮುಗಿಸಿದ ಮೇಲೆ ಒಂದು ಸಲ ಹೊಳ್ಳಿದನ್ನು ನೋಡ್ರಿ, ಮಸ್ತ್ ಆಗ್ತೈತಿ. ಓಕೆ. 5th ಏನದಲ್ಲ, ಸಚ್ ಆಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಅಂದಂಗ್ರಿ. ಐ ಲೈಕ್ ಸಮ್ ಸ್ಟೂಡೆಂಟ್ಸ್ ಸಚ್ ಆಸ್ ಗಣೇಶ, ಮಹೇಶ, ದೀಪ, ಗೀತಾ, ಈ ತರಹ ಸಚ್ ಆಸ್ ಅಂತೀವ್ರಿ. ದಟ್ ಅಂದ್ರೆ ಇದು ಒಂಥರ ಅಡಿಷ್ನಲ್ ರೀ, ಎಡಿಷನ್ ಮಾಡಾಕ್ರಿ, ಎಡಿಷನ್ ಮಾಡಕ್ಕೆ ಯೂಸ್ ಮಾಡ್ತೀವಿ ರೀ, ಟು ಆ್ಯಡ್ ಇನ್ಫಾರ್ಮೇಷನ್. ಎಸ್. ಯಾಸ್ ಅಂದ್ರೆ ಬಿಕಾಸ್ ರೀ. ಮೋರ್ ಓವರ್ ಅಂತಂದ್ರೆ ಇನ್ ಅಡಿಷನ್ ಟು ದ್ಯಾಟ್, ಹಿಂಗೆ ಹೇಳಿ ನಿಂದ ಇನ್ ಅಡಿಷನ್ ಟು ದ್ಯಾಟ್ ಅವ GS ಮಾಡ್ಬೇಕಂತ ಮಾಡಿ ಒಳ್ಳೆ ಅದನ, ಹಂಗಾಯ್ತು ಹಿಂಗಾಯ್ತು ಹೇಳಿ ಇನ್ನು ಮೋರ್ ಓವರ್ ಕಾಲೇಜ್ ಬಗ್ಗೆ ಕಾಳಜಿ ಇದ್ದಾವದನ್ರಿ ಹುಡುಗವ, ಅದಕ್ಕೆ GS ಮಾಡಿಬಿಡು ನಾವು ಅಂತಿರ್ತೀವಲ್ಲ, ಮೋರ್ ಓವರ್ ಇನ್ ಅಡಿಷನ್ ಟು ದ್ಯಾಟ್ ಪ್ಲಸ್ ಆಗಿ. ದೇರ್ ಆರ್ ಮೆನಿ ಕೋರ್ಸಸ್ಸು
ದಟ್ ಆಫರ್ ಇನ್ಫಾರ್ಮೇಷನ್ ಎಡಿಷನ್ ಮಾಡೋದು. ಇದು ಯಾವ ಕೋರ್ಸಸ್ ಅಂದರೆ ಇನ್ಫಾರ್ಮೇಷನ್ ಇಲ್ಲ ಐತೆ ನೋಡ್ರಿ. ದೇರ್ ಆರ್ ಮೆನಿ ಕೋರ್ಸಸ್ ದಟ್ ಹ್ಯಾವ್ ಕಮ್ ಅಪ್ ರೀಸೆಂಟ್ಲಿ. ಇತ್ತೀಚಿನ ಕಾಲದಲ್ಲಿ ಬಂದಿರತಕ್ಕಂಥ ಕೋರ್ಸಸ್ಗಳು ಬೇಕಾದಷ್ಟು ಇದಾವೆ. ಇನ್ಫಾರ್ಮೇಷನ್ ಎಡಿಷನ್ ಮಾಡ್ತದೆ. ಕೋರ್ಸಸ್ ಯಾವುದು? ಇತ್ತೀಚೆಗೆ ಬಂದದ್ದು ರೀ, ಇತ್ತೀಚೆಗೆ ಬಂದಂಥ ಕೋರ್ಸಸ್. ಕಾಕ್ ಇತ್ತೀಚೆಗೆ ಬಂದಂಥ ಕೋರ್ಸಸ್ ಸಚ್ ಆಸ್ ಅಂದ್ರಿಲ್ಲ. ಫಾರ್ ಎಕ್ಸಾಂಪಲ್ ಅಂದಂಗೆ ಇದು ಎರಡನೇದು. ಯಾವ ಕೋರ್ಸಸ್ಸು ಇತ್ತೀಚೆಗೆ ಬಂದಂಥ ಕೋರ್ಸಸ್ಸು? ಸಚ್ ಆಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI, ಮರೀನ್ ಇಂಜಿನಿಯರಿಂಗ್, ಆಸ್ಟ್ರೋಬಯಾಲಜಿ, ಎಟ್ಸೆಟ್ರಾ. ಸಚ್ ಆಸ್ ಇಂಥಲ್ಲ ಎಟ್ಸೆಟ್ರಾ ಬಂದರೆ ಇಂಥಲ್ಲಿ ಸಚ್ ಆಸ್ ಬರ್ತದೆ ಇದು. ಹೆಂಗೆ ಒನ್ ಶುಡ್ ಚೂಸ್ ದೀಸ್ ಕೋರ್ಸಸ್ ಜುಡಿಷಿಯಸ್ಲಿ. ಸ್ವಲ್ಪ ಹುಷಾರಾಗಿ ನೋಡಿ ಸೆಲೆಕ್ಟ್ ಮಾಡಬೇಕು. ಒನ್ ಕೆನಾಟ್ ನೋ ಫಾರ್ ಶ್ಯೂರ್ ಅಬೌಟ್ ದ ಜಾಬ್ ಆಪರ್ಚುನಿಟೀಸ್. ಹೌದು, ಸೆಲೆಕ್ಟ್ ಮಾಡ್ಕೊಂಡು ಯಾವ ಕೋರ್ಸ್ ಅಂತ ತಿಳ್ಕೊಂಡು ಯಾವ್ದು ಮುಂದೆ ಜಾಬ್ ಇರುತ್ತೆ ಹೋದರೆ ಏನು ಮಾಡ್ತೀರಿ ನಾವು ರೀ? ಅದಕ್ಕೆ ಸರಿಯಾಗಿ ವಿಚಾರ ಮಾಡ್ಕೊಂಡು ಜಾಬ್ ಆಪರ್ಚುನಿಟೀಸ್ ನೋಡಿಕೊಂಡು ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೋರಿ. ಒನ್ ಶುಡ್ ಚೂಸ್ ದೀಸ್ ಕೋರ್ಸಸ್ ಜುಡಿಷಿಯಸ್ಲಿ ಬಿಕಾಸ್ ಯಾಸ್ ಇದು ಮೂರನೇದು ಚಲೋ ಆಗ್ತದೆ, ಕರೆಕ್ಟ್ ಆಗ್ತದೆ. ಬಿಕಾಸ್ ಆ್ಯಸ್ ಒನ್ ಕೆನಾಟ್ ನೋ ಫಾರ್ ಶ್ಯೂರ್ ಅಬೌಟ್ ದ ಜಾಬ್ ಆಪರ್ಚುನಿಟೀಸ್. ಲಾಸ್ಟ್ ಮೋರ್ ಓವರ್ ಇವತ್ತಿನ ಕೋರ್ಸ್ಗಳು ದೀಸ್ ಕೋರ್ಸಸ್ ಆರ್ ನಾಟ್ ಆಫರ್ಡ್ ಬೈ ಕಾಲೇಜಸ್. ಸುಮ್ಮನೆ ಕಾಲೇಜಸ್ ಇರೋದೇ ಇಲ್ಲ. ನಾ ಅದು ಮಾಡ್ತೀನಿ, ಅದು ಕಾಲೇಜ್ ಸಿಗೋದೇ ಇಲ್ಲ, ಎಲ್ಲೋ ಒಂದು ಕಡೆ ಇರ್ತೈತಿ. ನೀವೆಲ್ಲ ಅಲ್ಲಿ ಹೋಗಿ ಇನ್ಕನ್ವೀನಿಯನ್ಸ್ ಅದಕ್ಕೆ ಮೋರ್ ಓವರ್ ಹಾಕಿಬಿಡ್ರಿ. ಲಾಸ್ಟ್ ಕೆಲವು ಕಾಲೇಜುಗಳು ಈ ಕೋರ್ಸನ್ನು ಕೊಡೋದೇ ಇಲ್ಲ. ನೀ ಎಂಟ್ರ್ ಆಗ್ತೇವೆ ಬಟ್ ಟೀಚಿಂಗ್ ಫ್ಯಾಕಲ್ಟಿ ಇರಲ್ಲ. ಹಾಗೆಲ್ಲ ಪ್ರಾಬ್ಲಮ್ ಆಗ್ತಾವೆ. ಅದಕ್ಕೆ ಜುಡಿಷಿಯಸ್ ಆಗಿ ವಿಚಾರ ಮಾಡಿ ಕೋರ್ಸನ್ನು ಜಾಯ್ನ್ ಆಗು. 6th, and to add information. Then temporal. I brush my teeth, then I get my bath. But opposites. Kamala is wise, but her sister is dull. Which to add information just like that. ರೂಪ್ಸ್ ಫೆಲ್ ಇದು ಯಾವ ಲೆಸನ್ ಅಂದರೆ ದ ಹೋಟೆಲ್ ಲೆಸನ್ ಇಂದ ತೆಗೆದುಕೊಂಡಿರ್ತಕ್ಕಂಥದ್ದು. ರೂಪ್ಸ್ ಸ್ಪಿರಿಟ್ಸ್ ಫೆಲ್ ಹೆಣ್ಣು ಬರ್ತಿಲ್ಲ, ಗ್ಯಾರಂಟಿ. ಹೆಣ್ಣು ಐತನ್ರಿ? ಇಲ್ಲ, ಹೆಣ್ಣಿಲ್ಲಲ್ಲ. ಹೀ ಲೆಟ್ ನೋ ಒನ್ ಹೀ ಸೀಟ್. ಬಟ್ ಬರ್ತದ್ರಿ ಇಲ್ಲಿ, ಬಟ್ ಬರ್ತದ್ರಿ ಇಲ್ಲಿ. ಇದು ದ ಹೋಟೆಲ್ ಲೆಸನ್ ನೋಡಿದ ಮೇಲೆ ನಿಮ್ಗೆ ಕ್ಲಿಯರ್ ಆಗ್ತದೆ, ತಿಳ್ಕೊಂಡ್ಮೇಲೆ. ರೂಫ್ ಅಂತ ಇರ್ತಾರಲ್ಲ ಅವರು ಎಲೆಕ್ಷನ್ ಮಾರ್ನಿಂಗ್ ಏನಾಗ್ತತಿ, ಇವೆಲ್ಲ ಭಾಳ ಸ್ಪ್ರಿಂಗ್ ಆಗಿ ಓಡಾಡ್ತಿರ್ತಾರೆ. ಬಟ್ ಒಳಗೆ ವೋಟ್ ಹಾಕಿ ಬಾ ಅಂತ ತಿಳ್ಕೊಂಡು ಮಾರ್ಕ ಸಾಹೇಬಿ ಹೇಳಿದ ತಕ್ಷಣ ಅವಂದು ಏನಂತ ಶಕ್ತಿನೂ ಹೋಗ್ತತ್ರಿ. ತನ್ನ ಮುಖವಾಡವನ್ನು ಹೈಡ್ ಮಾಡ್ತಾನೆ ಭಾಳ ಪ್ರಯತ್ನ ಮಾಡಿ. ರೂಫ್ಸ್ ಸ್ಪಿರಿಟ್ಸ್ ಫೆಲ್ ಬಟ್ ಹಿ ಲೆಟ್ ನೋ ಒನ್. ಇದನ್ನು ನಂಬರ್ 1 ಹಾಕಿ. ರೂಪ್ಸನ ಉತ್ಸಾಹ ಕುಗ್ಗಿ ಬರ್ತೈತಿ, ಆದರೂ ಯಾರಿಗೆ ಅದನ್ನು ಗೊತ್ತು ಮಾಡೋದಿಲ್ಲ, ನ್ಯಾಚುರಲಾಗೇ ಇರ್ತಾನೆ. ಆಲ್ ಮಾರ್ನಿಂಗ್ ಇಲೆಕ್ಷನ್ ಡೇ ಇದ್ದಾರೆ. ಹಿ ಹ್ಯಾಡ್ ಮಾಸ್ಕ್ಡ್ ಹೀಸ್ ಡೀಪ್ ವರಿ ವಿತ್ ಎ ಸರ್ಫೇಸ್ ಎಕ್ಸರ್ಷನ್. ಮಾಸ್ಕ್ ಅಂದ್ರೆ ಮುಖವಾಡ ಹಾಕೋ. ಮುಖವಾಡ ಅಂದ್ರೆ ರಿಯಲಿ ಮುಖವಾಡ ಹಾಕ್ಕೊಳ್ಳೋದಲ್ಲ, ಆರ್ಟಿಫಿಷಿಯಲ್ ಆಗಿ ನಾಕೋದು. ನನಗೇನು ಒಳಗೆ ಬೇರೆ ಏನೂ ಗೊತ್ತೇ ಇಲ್ಲ ಅನ್ನೋ ಹಂಗಿರೋದ್ರಿ. ಆ ಥರ ಮುಖವಾಡ ಹಾಕ್ಕೊಂಡಿರ್ತಾನೆ. ನಾನೇನೋ ಲಂಚ ತೊಗೊಂಡಿಲ್ಲ ಹಿಂದಿನ ದಿವಸ ಅನ್ನೋ ರೀತಿ ಒಳಗೆ 5 pounds ತೊಗೊಂಡಿರ್ತಾನಲ್ರಿ. ಆಲ್ ಮಾರ್ನಿಂಗ್ ಹಿ ಹ್ಯಾಡ್ ಮಾಸ್ಕ್ಡ್ ಹಿಸ್ ಡೀಪ್ ವರಿ. ಒಳಗಿನ ಚಿಂತೆ ಇತ್ತಲ್ಲ, ವಿತ್ ಎ ಸರ್ಫೇಸ್ ಎಕ್ಸರ್ಷನ್, ಲಾಟ್ ಆಫ್ ಎಫರ್ಟ್ ಮಾಡಿಕೊಂಡು ಮುಚ್ಚಿಟ್ಟಿದ್ದ. ಅದು ಯಾವುದೋ ಅಡ್ವರ್ಟೈಸ್ಮೆಂಟ್ ಬರ್ತೈತಲ್ಲ, ತಲೆನೋವು ಅಡಗಿಸಿಡ್ಬೇಡ್ರಿ, ಸಾರಿಡಾನ್ ಗುಳಿಗೆ ತಗೋರಿ ಹಿಂಗತ ಬರ್ತೈತಲ್ಲ, ಆ ಥರ ಎಲ್ಲ ಅಡಗಿಸಿಟ್ಟಿದ್ದವ. ಹೆಂಗಂದ್ರೆ ಭಾಳ ಕಷ್ಟಪಟ್ಟು ಅಡಗಿಸಿಟ್ಟಿದ್ದ. ಎಲ್ಲ ತೊಂದರೆ ಇದ್ರೂ ಮೇಲೆ ಆರಾಮಾಗೇ ಇರೋದು. ದಟ್ ವಾಸ್ ಅನ್ಯೂಸುವಲ್ ಫಾರ್ ಹಿಮ್. ಅವನಿಗೂ ಸಹಿತ ಅದು ಅನ್ಯೂಸುವಲ್ ರೇ, ಅಡಗಿಸಿಡೋದು. ಎಂದೋ ಅಂಥ ಮನುಷ್ಯನ ಅಲ್ಲವ ರೂಫು. ಬಟ್ ಅವತ್ತಿನ ದಿವಸ ಅದು ದುಡ್ಡಿಗಾಗಿ ಹಂಗತೆ ಮಾಡಿದ. ಮಸ್ಮರಿಕ್ ಇತ್ತಲ್ಲ, ಕೊಕೋವಾ ಫಾರ್ಮರ್ ಪಿಕ್ಚರ್ ಇತ್ತು ರೆಡ್ ನೋಟ್ಸ್ ಮೇಲೆ. ಲೆಸನ್ ಓದಿದ ಮೇಲೆ ಗೊತ್ತಾಗ್ತದೆ. ಅದು ಏನಾಗ್ತದೆ ರೀ, ಅದು ಹುಚ್ಚ ಅಂತ ಅಂದ್ಬಿಟ್ರಲ್ಲಿ.
ವಿಚ್ ವಾಸ್ ಅನ್ಯೂಸ್ವಲ್ ಫಾರ್. ಹುಚ್ಚ ಅಂದರೆ ಅದು ಇನ್ಫಾರ್ಮೇಷನ್ ಯಾವುದು ಅಂದರೆ ಮಾಸ್ಕ್ ಮಾಡೋದು ಅವನಿಗೂ ಸಹಿತ ಅದು ಅನ್ಯೂಸ್ವಲ್ ಅದು ವಿಚ್ ಸೆಕೆಂಡ್ ಹಾಕ್ಬಿಡ್ರಿ. ಬಟ್ ಮಾಡಿದ ನಾಟಕನ. ಎ ಪೊಲೀಸ್ಮನ್ at the distance searched him for illegal ballot papers. ಒಳಗೆ ಹೋಗುವಾಗ್ರಿದು ಆ್ಯಂಡ್ ಪಾಸ್ಟ್ ಹಿಮ್. ನಡಿಯಪ್ಪ ಒಳಗೆ ನಡಿ ಆ್ಯಂಡ್ ಅನ್ನಕ್ಕೆ ಅಡ್ಡಿಲ್ಲ ಇಲ್ಲಿ ಕರೆಕ್ಟ್ ಅದ ನೋಡ್ರಿ, ಏನು ಅಡ್ಡಿಲ್ಲ ಅನ್ನಕ್ಕೆ ಕರೆಕ್ಟ್ ಅದು. ದೆನ್ ಒಳಗೆ ಪೊಲೀಸ್ಮನ್ನ ಚೆಕ್ ಮಾಡ್ದ, ಇವನ್ನ ಹೊರಗಿದ್ದು ಚೆಕ್ ಮಾಡಿ ನಡಿಯಪ್ಪ ಓಟ್ ಹಾಕು ಅಂತೇಳಿ. ಎದ್ರ ಸಲುವಾಗಿ ಇಲ್ಲಿಗಲ್ ಬ್ಯಾಲೆಟ್ ಪೇಪರ್ಸ್ ಬಗ್ಗೆ. ಅವಾಗೆಲ್ಲ ಮಷಿನ್ ಇರಲಿಲ್ಲ ಅಲ್ರಿ, ಬ್ಯಾಲೆಟ್ ಪೇಪರ್ ಹಾಕೋದಿತ್ತು. ಚೆಕ್ ಮಾಡಿದ್ರು ಹೋಗಿ ಹಾಕೋ ಕರೆಕ್ಟ್ ಐತೆ ಹೋಗಂತ ಕಳಿಸ್ಬಿಟ್ರು. ಅಷ್ಟು ಹೋದ್ಮೇಲೆ ಮತ್ತೆ ಮುಂದೊಬ್ಬವ್ರು ಎಲೆಕ್ಟ್ರಲ್ ಆಫೀಸಲ್ಲಿ ಎಕ್ಸ್ಪೆರಿಮೆಂಟು, ಮತ್ತೊಬ್ಬರು ಏನು ಎಲೆಕ್ಟ್ರಲ್ ಆಫೀಸರ್ ಇರ್ತಾರಲ್ಲ, ಪಿ ಒ ಹಿಂಗೆಲ್ಲ ಇರ್ತಾರೆ. ಅದು ಪಿ ಆರ್ ಒ ಅಂತೇಳಿ, ಪಿ ಆರ್ ಒ ಆರ್ ಪಿ ಒ ಅಂತ ಹಿಂಗೆ ಇರ್ತಾರೆ ಅವರು. ಒಳಗೆ ಎಲೆಕ್ಷನ್ ನಡೆಸುವಂಥ ಆಫೀಸರ್ಸು ಅವ್ರೇನು ಮಾಡ್ತಾರೆ, ಇದನ್ನು ಹೆಂಗೆ ಓಟ್ ಹಾಕ್ಬೇಕು ಅನ್ನೋದನ್ನು ವಿವರಿಸಿ ಹೇಳ್ತಾರೆ. ಇದನ್ನು ದೆನ್ ಅಂತ ಅಂದ್ಬಿಡ್ರಿ ಲಾಸ್ಟ್. ಇದು ಒಳಗೆ ಪೊಲೀಸ್ ಚೆಕ್ ಮಾಡಿಬಿಟ್ಟ ಮೇಲೆ ದೆನ್ ದ ಎಲೆಕ್ಟ್ರಲ್ ಆಫೀಸರ್ ಎಕ್ಸ್ಪ್ಲೇನೆಡ್ ಟು ಹಿಮ್ ಅಬೌಟ್ 2 ಬಾಕ್ಸಸ್. 2 ಬಾಕ್ಸ್ ಅದಾವಲ್ಲಿ. ಒಂದು ಬಾಕ್ಸ್ ಮೇಲೆ ಕಾರ್ ಇದೆ, ಒಂದು ಬಾಕ್ಸ್ ಮೇಲೆ ಕಾರಿನ ಚಿತ್ರ ಇದೆ, ಒಂದು ಬಾಕ್ಸ್ ಮೇಲೆ ಮ್ಯಾನ್ಸ್ ಹೆಡ್ನ ಚಿತ್ರ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ರಿ ಅಂತ ಹೇಳ್ತಾನೆ. 7th ಇಲ್ಲಿ ಏನದಾವ ಒಂಚೂರು ನೋಡೋಣ. ಎಕ್ಸ್ಪ್ಲೇನ್ ಮಾಡಿದ್ನ ಇಲ್ಲಿ ಒಂದನ್ನು ಒಳಗೆ ಕೊಟ್ಟದ್ದು ಮಾಡಿದ್ನಲ್ರಿ. ಹವೆವರ್ ಅಂತಂದ್ರೆ ಒಂಥರ ಏನಂದ್ರೆ ಅಪೋಸಿಟ್ ಆಗಿರ್ತಕ್ಕಂಥ ಥಿಂಗ್ಸ್ ಮಾಡೋದು. ಅಯ್ಯೋ ನನ್ನ ಕಡೆ ರೊಕ್ಕಣ ಇಲ್ಲಲ್ರಿ, ದೊಡ್ಡ ದೀಪಾವಳಿ ಹಬ್ಬ ಬಂತು, ಹಂಗಾರೆ ಡ್ರೆಸ್ ಇಲ್ಲ ಅದಾವ ನಡೆಸ್ಬಿಟ್ಟು ನಡೆಯುತ್ತೆ ಹಬ್ಬ ಅನ್ನಕ್ಕೆ ಬರೋದಿಲ್ಲಲ್ಲ. ಹವೆವರ್ ಐ ಹ್ಯಾವ್ ಟು ಬೈ ಡ್ರೆಸ್ಸಸ್. ಹವೆವರ್ ಅಂದ್ರೆ ಏನು ಮಾಡ್ತೀವಿ, ರೊಕ್ಕ ಇಲ್ಲ ಅಂತ ಹೇಳ್ತೀವಿ. ಹವೆವರ್ ಹೆಂಗಾರ ಮಾಡಿ ಯಾರ ಕಡೆ ಇಸ್ಕೊಳ್ಳೋದಪ್ಪ, ಏನಾರ ಮಾಡೋದು, ಬ್ಯಾಂಕ್ನ ಒಂದು ಸ್ವಲ್ಪ ಲೋನಾರ ತೊಗೊಳೋದು, ಕೈ ಕಡೆ ಇಸ್ಕೊಳ್ಳೋದು, ಹೆಂಗೆ ಹವೆವರ್ ಅಂತಾರೆ. ಎಸ್, ಈ ಥರ ರೀ. ಮನ್ಯಾಗ ಇವತ್ತು ಭಾಳ ಕೆಲಸ ಇದೆ ಪರ್ಸ್ನಲ್. ಹವೆವರ್ ಐ ಹ್ಯಾವ್ ಟು ಅಟೆಂಡ್ ಮೈ ಡ್ಯೂಟಿ. ಆದರೂ ಏನಾರ ಮಾಡಿ ನಾನು ಡ್ಯೂಟಿಗೆ ಹೋಗಲೇಬೇಕು, ಯಾಕಂದರೆ ಟೆಸ್ಟ್ ಕಂಡಕ್ಟ್ ಮಾಡೀನಿ ನಮ್ಮ ಹುಡುಗರಿಗೆ. ಈ ಥರ ಹವೆವರ್ ಅದ್ರಲ್ಲಿ ನೀ ಭಾಳ ಬಡವಿದೆ. ಹವೆವರ್ ಯು ಹ್ಯಾವ್ ಟು ಕ್ಯಾರಿ ಆನ್ ಯುವರ್ ಸ್ಟಡೀಸ್. ಬಿಡಬೇಡ ಸ್ಕೂಲು ಅಂಥೇಳಿ. ನೀ ಬಡವದಿಯಪ್ಪ ಗೊತ್ತೈತೆ ನನಗೆ. ಹವೆವರ್ ಆದ್ರೂ ಸಹಿತ ಏನಾರ ಮಾಡಿ ಮುನ್ನುಗ್ಗು. ಹವೆವರ್ ಯಾಸ್ ಅಂದರೆ ಬಿಕಾಸ್ ಗೊತ್ತೈತೆ, ವಿಚ್ ಅಂದರೆ ಟು ಆ್ಯಡ್ ಇನ್ಫಾರ್ಮೇಷನ್ ಲೈಕ್ ದ್ಯಾಟ್. ಬಟ್ ಅಂದರೆ ಅಪೋಸಿಟ್ ಹೇಳಿ ನಿಮಗೆ. ಅಮಿತ್ ವಾಸ್ ಅನ್ ಇನ್ವೆಂಟರ್ ಲೈಕ್ ಥಾಮಸ್ ಅಲ್ವಾ, ಅಡಿಷನ್ ತರಹ. ಸರಿ ಏನಂತ ಹೇಳ್ರಿ. ಹಿ ಹ್ಯಾಡ್ ಇನ್ವೆಂಟೆಡ್ ಎ ಮಷೀನ್. ಓಕೆ ಎಂಥ ಮಷೀನ್ ಅನ್ನೋದು ಎಕ್ಸ್ಪ್ಲನೇಷನ್ ಮಾಡ್ತೈತೆ, ಇರೋದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಡಿಷನ್ ಮಾಡ್ತೈತೆ. ಏನು ಮಾಡ್ತೀರಿ ಅನ್ನೋದಕ್ಕೆ ವಿಚ್ ಅಂತನ್ರಿ. ಯಾವ ಮಷೀನ್ ಅಂತಂದ್ರೆ ವಿಚ್ ವುಡ್ ರೆಡ್ಯೂಸ್ ದ ಬರ್ಡನ್ ಆಫ್ ಲಿಟಲ್ ಚಿಲ್ಡ್ರನ್ ವರ್ಕಿಂಗ್ ಇನ್ ಫ್ಯಾಕ್ಟರೀಸ್. ವರ್ಕಿಂಗ್ ಮಾಡೋದನ್ನು ನಿಲ್ಲಿಸಬೇಕು, ಚೈಲ್ಡ್ ಲೇಬರ್ ನಿಲ್ಲಿಸಬೇಕು ಅನ್ನುವಂಥ ಅಭಿಪ್ರಾಯದಿಂದ ಮಷೀನ್ ಕಂಡು ಹಿಡಿತಾನೆ. ಪಾಪ ಅದು ಪೇರೆಂಟ್ಸ್ಗೆ ಅರ್ಥ ಆಗ್ತೈತಿ, ಉತ್ಪನ್ನ ಕಡಿಮೆ ಆಗ್ತೈತಲ್ಲ, ಮಕ್ಕಳು ದುಡಿದ್ರೆ ಅವ್ರು ಮತ್ತೊಂದಿಷ್ಟು ಅಡಿಷ್ನಲ್ ಇನ್ಕಮ್ ಬರ್ತಿರ್ತೈತಲ್ಲ. ಪೇರೆಂಟ್ಸ್ಗೆ ನಾವು ಅಲ್ಲ ಟೆಂಪರಲಿ ತೊಂದರೆ ಅಂತ ಅನ್ನಿಸ್ತದ್ರೆ. ಹಳೆ ಕಾಲದಲ್ಲಿ ಒಂದು ಲೆಸನ್ ಇತ್ತು ಇಂಥದ್ದು, 10th ಕಿತ್ರಿ ನೆನಪು ಬರ್ತಾ ಇಲ್ಲ ಲೆಸನ್ದ ಟೈಟಲ್. ನೈಟ್ ಅಂತ ಏನೋ ಇತ್ತದು. ಹವೆವರ್ ಪೀಪಲ್ ವೇರ್ ನಾಟ್ ಹ್ಯಾಪಿ ಅನ್ನಕ್ಕೆ ಅಡ್ಡಿಲ್ಲ. ಹವೆವರ್ ಹಾಕ್ರಿ, ಇಲ್ಲ ಬಟ್ ಹಾಕ್ರಿ, ಬಟ್ ಬೆಸ್ಟ್ ಆಗುತ್ತೆ. ಬಟ್ ಹಾಕ್ರಿ, ಕರೆಕ್ಟ್. ಯಾಕಂದ್ರೆ ಒಂದು ಸ್ವಲ್ಪ ಬಟ್ ದ ಪೀಪಲ್ ವೇರ್ ನಾಟ್ ಹ್ಯಾಪಿ. ಒಂದು ಮಷಿನ್ ಕಂಡು ಹಿಡ್ದ, ಮಕ್ಕಳ ಬರ್ಡನ್ನ ಭಾರ ಕೆಲಸದ ಕಡಿಮೆ ಮಾಡ್ತೈತಿ ಅಂತ ಹೇಳ್ರಿ. ಆದರೆ ಅವ ಕಂಡು ಹಿಡಿದಿನಂಥ ಸಂತೋಷ ಆದರೆ ಜನರಿಗೆ ಏನಾಯಿತು, ಬಟ್ ಪೀಪಲ್ ವರ್ ನಾಟ್ ಹ್ಯಾಪಿ. ಯಾಕೆ ಅಂದರೆ ಬಿಕಾಸ್ ಯಾಕೆ ನಾಟ್ ಹ್ಯಾಪಿ ಅಂತ ಕೇಳಿದ್ರೆ, ದೇರ್ ಲಿಟಲ್ ಚಿಲ್ಡ್ರನ್ನ ಕುಡ್ ಯಾಡ್ ಇನ್ಕಮ್ ಟು ದ ಫ್ಯಾಮಿಲಿ. ಇವ್ರದ್ದೊಂದು ದಿನ ಒಂದು 500-600 ರೂಪಾಯಿ, ಅವ್ರ ಮಕ್ಕಳು ಒಂದು 50 ರೂಪಾಯಿ ದುಡಿತಿದ್ರು. ಮಕ್ಕಳಿಗೆ ಕೆಲಸ ಇಲ್ದಾಗ ಮಾಡಿಬಿಟ್ನಲ್ಲ ಪುಣ್ಯಾತ್ಮವ ಅಮಿತ್. ಹಾಗಾಗಿ ಏನದಲ್ಲ ಅಸಮಾಧಾನ ಆದರು ಜನರು. ಬಟ್ ಪೀಪಲ್ ವರ್ ನಾಟ್ ಹ್ಯಾಪಿ. ಅವಾಗ ಏನು ಮಾಡ್ತಾನ, ಹವೆವರ್ ಪೀಪಲ್ ನೀವೆಲ್ಲ ನಾಟ್ ಹ್ಯಾಪಿ ಆದ್ರಿ, ನಿಮ್ಮ ಮಕ್ಕಳಿಗೆ ಕೆಲಸ ಇಲ್ಲದಕ್ಕೆ ನಿಮ್ಗೆ ಇನ್ಕಮ್ ಕಡಿಮೆ ಆತ ಅಂತ ತಿಳ್ಕೊಂಡು
ಆದರೂ ನಿಮಗೆ ಇದರಿಂದ ಒಳ್ಳೆಯದಾಗ್ತೈತಿ ಮುಂದಿನ ದಿನಮಾನದಲ್ಲಿ ಅಂತೇಳೋ. ಹವೆವರ್ he could convince the public about its utility. ಮಷೀನ್ ಅದು ಹಂಗೆ ಅದು ಮೋರ್ ಫ್ಯಾಕ್ಟರೀಸ್ ಪ್ರೊಡ್ಯೂಸ್ ಮೋರ್ ವರ್ಕ್ ಮೋರ್ ಇನ್ಕಮ್ ಅಂತ ಬರ್ತದ್ರಿ. ಅದು ಒನ್ ನೈಟ್ ಅಂತ ಯಾವುದೋ ಒಂದು ಲೆಸನ್ ಇತ್ತು ನೋಡ್ರಿ, ಭಾಳ ಬ್ಯೂಟಿಫುಲ್ ಇತ್ತದು. ಬಡಿತಾರ ಅವನ್ನ ಅಷ್ಟೇ, ಯಾಕೆ ಮಷೀನ್ ಮುರಿದು ಹಾಕ್ತಾರ, ಬಟ್ ಬಿಡುದಿಲ್ಲವ. ಅವ್ನ ಫ್ಯಾಮಿಲಿ ಎಲ್ಲ ಹೊಡಿತಾರೆ, ಅವ್ರ ಹೆಂಡತಿ ಹೇಳ್ತಾರ ಬ್ಯಾಡ್ರಿ ಊರಿಗೆ ಜನರ ಕಡೆಯಿಂದ ಹೊಡಿಸ್ಕೊಂಡು ನೀವು ಯಾಕೆಂದ್ರೆ ಮಾಡ್ತೀರಾ ಅಂತ ತಿಳ್ಕೊಂಡು. ಬಟ್ ನಾ ಮಾಡವನ್ನೇ, ಮಕ್ಕಳು ದುಡಿಬಾರ್ದವು. ಭಾಳ ದಿವಸ ಇತ್ತು, ಭಾಳ ದಿವಸದಿಂದ ಒಂದು ಲೆಸನ್ ಇತ್ತು ಫ್ರೆಂಡ್. ಅದು ನನಗೆ ಟೈಟಲ್ ನನಗೆ ಬರ್ತಾ ಇಲ್ಲ. ಹಳೆ ಕಾಲದಲ್ಲಿ SSLC ಕಲಿಸಿದ್ದೆ ನಾನು ಅದನ್ನು. ಹಾಗಾಗಿ ಲಾಸ್ಟ್ ಇದನ್ನು ಹಾಕ್ಬಿಡ್ರಿ, 4th. ಓಕೆ, ಲಾಸ್ಟ್ ಬರ್ರಿ. ದೆರ್ ಆರ್ 2 types ಆಫ್ ಟ್ರೇಡ್ಸ್. ಆಫ್ ಅಂತ ಒಂದು ವರ್ಡ್ ಬರಬೇಕಾಗಿತ್ತು ಅಂತ ಅನ್ಸುತ್ತೆ ನನಗಿಲ್ಲೇ. ಇದು ಒಂದು ಸ್ವಲ್ಪ ಲಿಂಕರ್ ಹೇಳಬೇಕಲ್ಲ ನಾನು. ವಿಚ್ ಅಂದರೆ ಟು ಆ್ಯಡ್ ಇನ್ಫಾರ್ಮೇಷನ್ನು. ಆ್ಯಂಡ್ ಅಂದರೆ ಏನು ರೀ? ಆ್ಯಂಡ್ ಅಂದರೆ ಇದು ಟು ಆ್ಯಡ್ ಆ್ಯಂಡ್ ಆ್ಯಡಿಂಗ್ ಇನ್ಫಾರ್ಮೇಷನ್. ಇದು ಆರ್ ಅಂತಂದ್ರೆ ಒಂದು ರೀತಿ ಕಂಡೀಷನ್ ಆಗ್ತೈತಿ, ಯು ಮಸ್ಟ್ ವರ್ಕ್ ಹಾರ್ಡ್ ಆರ್ ಯು ವಿಲ್ ನಾಟ್ ಪಾಸ್ ಅಂತೇಳಿ. ಇಲ್ಲಕಂದ್ರೆ ಚಾಯ್ಸಿಂಗ್ ಆಗ್ತೈತಿ, ಐದರ್ ವೆಜಿಟೇಬಲ್ ಫುಡ್ ಆರ್ ನಾನ್ ವೆಜಿಟೇಬಲ್ ಫುಡ್ ಅಂತೇಳಿ ಹಂಗಾರಾಗ್ತೈತಿ. ಆಲ್ಸೋ ಅಂದರೆ ಟು ಆ್ಯಡ್ ಇನ್ಫಾರ್ಮೇಷನ್. ಇದು ರೀ ಅಷ್ಟು ಆ್ಯಡ್ ಇನ್ಫಾರ್ಮೇಷನ್ ಬಂದವಲ್ರಿ. ವಿಚ್ ಆ್ಯಡಿಂಗ್ ಇನ್ಫಾರ್ಮೇಷನ್ನು, ಆ್ಯಂಡ್ ಆ್ಯಡಿಂಗ್ ಇನ್ಫಾರ್ಮೇಷನ್, ಆಲ್ಸೋ ಆ್ಯಡಿಂಗ್ ಇನ್ಫಾರ್ಮೇಷನ್. ದೆರ್ ಆರ್ 2 types ಆಫ್ ಟ್ರೇಡ್ಸ್, ಇಂಟರ್ನಲ್ ಟ್ರೇಡ್ ಆ್ಯಂಡ್ ಎಕ್ಸ್ಟರ್ನಲ್ ಟ್ರೇಡ್. ಆ್ಯಂಡ್ ಹಾಕ್ಬಿಡ್ರಿ, ಇಲ್ಲಿ ಬೆಸ್ಟ್ ಆಗ್ತೈತಿ. ಆ್ಯಂಡ್ ದ ಟ್ರೇಡ್ ವಿಚ್ ಈಸ್ ಕ್ಯಾರಿಡ್ ಆನ್ ವಿದಿನ್ ಎ ನೇಷನ್ ಈಸ್ ಇಂಟರ್ನಲ್ ಟ್ರೇಡ್. ವಿಚ್ ಅಂದ್ಬಿಡ್ರಿ, ಬೆಸ್ಟ್ ಆಗ್ತೈತಿ. ಇಲ್ಲಿ ಕಾನ್ಫಿಡೆಂಟ್ಲಿ ಹಾಕಿಬಿಡ್ತೀನಿ ತಗೊಳ್ರಿ, ನೋಡೋಣ ಮತ್ತೆ ಹಂಗೆ ಬಂದ್ರೆ ಸರಿಪಡಿಸ್ತೀನಿ. ದ ಟ್ರೇಡ್ ವಿಚ್ ಈಸ್ ಕ್ಯಾರಿಡ್ ಆನ್ ವಿತಿನ್ ಎ ನೇಷನ್ ಈಸ್ ಇಂಟರ್ನಲ್ ಟ್ರೇಡ್. ಇಟ್ಸ್ ಆಲ್ಸೋ ಹಾಕ್ರಿ ಅದನ್ನು ಮೂರನೇದು. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಅ ಡೊಮೆಸ್ಟಿಕ್ ಟ್ರೇಡ್ ಆರ್ ಆಪ್ಷನ್ಸ್ ಆರ್ ಹಾಕ್ರಿ ಇದು, ಆರ್ ಹೋಮ್ ಟ್ರೇಡ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ವೆಯ್ಟ್ ಮಾಡಿರಿ, ಮತ್ತು ಇನ್ನೂ ಬ್ಯೂಟಿಫುಲ್ ವೀಡಿಯೋಸ್ಗಳನ್ನ ತಂದು ಕೊಡ್ತೀನಿ ನಿಮಗೆ. ದಟ್ ವುಡ್ ಡೆಫಿನೆಟ್ಲಿ ಎನ್ಹಾನ್ಸ್ ಯುವರ್ ನಾಲೆಜ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.